ಪ್ರಿಯಾಂಕ ಖರ್ಗೆ ಅವರ ವರ್ಚಸ್ಸು ಕಡಿಮೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವು ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡುತ್ತಿರುವುದು ಬಿಜೆಪಿ ನಾಯಕರಿಗೆ ಸಹಿಸಿಕೊಳ್ಳಕ್ಕೆ ಆಗುತ್ತಿಲ್ಲ. ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಲಾಭಕ್ಕಾಗಿ ಸಚಿವೆ ಪ್ರಿಯಾಂಕ ಖರ್ಗೆ ಅವರ ಹೆಸರು ಕೆಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಆತ್ಮಹತ್ಯೆಯಲ್ಲಿ ಸಚಿವರ ಯಾವುದೇ ಪಾತ್ರವಿಲ್ಲ, ಮರಣ ಪತ್ರದಲ್ಲೂ ಅವರ ಹೆಸರಿಲ್ಲ. ಆದರೂ ಬಿಜೆಪಿ ನಾಯಕರು ಅವರ ವಿರುದ್ಧ ಅಪಪ್ರಚಾರ ಮಾಡ್ತಾ ರಾಜೀನಾಮೆಗೆ ಒತ್ತಾಯಿಸುತ್ತಿರುವುದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದು ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗೆ ಕೋರಿದ್ರು. ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ಹೆಸರು ಎಳೆದು ತಂದು ವರ್ಚಸ್ಸು ಕುಗ್ಗಿಸುವ ಷಡ್ಯಂತ್ರ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ. ಇದನ್ನು ಸಹಿಸಲಾರದಂಥ ಬಿಜೆಪಿಯವರು ವಿನಾಕಾರಣ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಗೆ ಒಂದು ಕಪ್ಪು ಮಷೀನ್ ಬಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತಿನ ದಿವಸ ಅವರು ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಆದರೂ ಕೂಡ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮರಣ ಹೊಂದಿರತಕ್ಕಂಥ ಸಚಿನ್ ಪಾಂಚಾಳ್ ಅದರಲ್ಲಿ ಅವರನ್ನು ಕೇಸ್ನಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮತ್ತು ITBT ಇಲಾಖೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಮೆಚ್ಚಿನ ನಾಯಕನಾಗಿ ಪ್ರಬುದ್ಧ ರಾಜಕಾರಣಿ ಬೆಳೆದಿದ್ದು ಸಹಿಸಲಾರದಂಥ ಬಿಜೆಪಿಯವರು ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ನಲ್ಲಿ ಇವತ್ತು ಪ್ರಿಯಾಂಕ್ ಸಾಬ್ ಹೆಸರಿಲ್ಲಂದ್ರೂ ಕೂಡ ಇವತ್ತಿನ ದಿವಸ ಅವ್ರ ಹೆಸರನ್ನ ತರ್ತಾ ಇದ್ದಾರೆ. ಅದನ್ನು ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಬಿಜೆಪಿ ಸ್ವಪಕ್ಷದವರೇ ಆಗಿರ್ತಕ್ಕಂಥ ಮುನಿರತ್ನವರ ಆಲ್ರೆಡಿ ಹೆಣ್ಣು ಬಾಕ ಆ ಕೇಸ್ನಲ್ಲಿ ಕೂಡ ಆತನಿದ್ದಾನೆ. ಅದಲ್ಲದೆ BA ವಿಜೇಂದ್ರರವರ ತಂದೆಯವರು ಇವತ್ತಿನ ದಿವಸ ಮಾಜಿ ಮುಖ್ಯಮಂತ್ರಿಗಳು ಪೋಸ್ಟರ್ ಕೇಸ್ನಲ್ಲಿ ಈಗಾಗಲೇ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆದ್ದರಿಂದ ಇದನ್ನ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇವತ್ತು ನಾವು SC/ST ಬ್ಲಾಕ್ ವತಿಯಿಂದ ನಾವು ಸಹಿಸಿಕೊಳ್ಳಲ್ಲ. ಇದರ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಶಂಕರ್ ಕಾಳಗಿ ಮತ್ತು ಕೋಡಿ ಬ್ಲಾಕ್ ಅಧ್ಯಕ್ಷರು. ಈ ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿ ಅವರ ಈ ಒಂದು ಇವರ ಮೇಲೆ ಏನಪ್ಪ ಸುಳ್ಳು ಆಪಾದನೆ ಹೊರಿಸಿ ಇವತ್ತೇನಪ್ಪ ಅಂದ್ರೆ ಈ ರಾಜ್ಯದ BJP ಸರ್ಕಾರ ಏನಪ್ಪ ಅಂದ್ರೆ ಅವರ ಹೆಸರಿಗೆ ಒಂದು ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದ ಸಚಿನ್ ಪಾಂಚಾಳ್ ಎಂಬ ಬೀದರ್ನ ಗುತ್ತೇದಾರ, ಆತ ಗುತ್ತೇದಾರನೇ ಅಲ್ಲ ಒಂದು ಇದು ಆದ್ರೂ ಕೂಡ ಇವತ್ತೇನಪ್ಪ ಅಂದ್ರೆ ಅವನ ಸಾವಿನ ಇದರಲ್ಲಿ ಏನಪ್ಪ ಅಂದ್ರೆ ನಮ್ಮ ಈ ರಾಜ್ಯದ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನು ಅವ್ರ ಹೆಸರಿಗೆ ಕಳಂಕ ತರುವ ಉದ್ದೇಶದಿಂದ ಏನಪ್ಪ ಅಂತ ಕಲಬುರಗಿ ಜಿಲ್ಲೆಯಲ್ಲಿ ಭರಿತವಾದ ಒಂದು ಪ್ರತಿಭಟನೆ ಮಾಡಿ, ಈ ಪ್ರತಿಭಟನೆಯಲ್ಲಿ ಏನಪ್ಪ ಅಂದ್ರೆ ಈ BJP ರಾಜ್ಯದ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಏನಪ್ಪ ಅಂದ್ರೆ ಹಿಂದೇಟ್ ಹಾಕಿದ್ರು. ಯಾಕಂದ್ರೆ ಕಲಬುರಗಿ ಬರ್ಲಿಕ್ಕೆ ಅವ್ರಿಗೆ ಭಯ ಹುಟ್ಟಲ್ಲ. ಹಾಗಾಗಿ ಇವತ್ತು ಈ ದಲಿತ ಸಂಘಟನೆಗಳು ಏನಪ್ಪ ಅಂದ್ರೆ ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀವೇನಾದರೂ ಇದೇ ರೀತಿ ಒಬ್ಬ ದಲಿತ ನಾಯಕ, ದಲಿತ ಮುಖಂಡ ಸಚಿವ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಸುಳ್ಳು ಆಪಾದನೆ ಮಾಡ್ತಾ ಬಂದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮಗೇನಪ್ಪ ಅಂದ್ರೆ ತಕ್ಕ ಪಾಠ ಕಲಿಸ್ಬೇಕಾಗ್ತದ. ಯಾಕಂದ್ರೆ ದಲಿತ ಸಂಘಟನೆಗಳು ಅಷ್ಟು ಹಗುರವಾದಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಏನಪ್ಪ ಅಂದ್ರೆ ಮುಂದೆ BJP ಶಾಸಕರ ಮನೆ ಮುಂದೆ ಏನಪ್ಪ ಧರಣಿ ಮಾಡಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲಿ ಸಿಕ್ಕಲ್ಲಿ ಏನಪ್ಪ ಅಂದ್ರೆ BJP ಶಾಸಕರಿಗೆ ಗೆರವು ಹಾಕೋ ಮುಖಾಂತರ ಇವತ್ತೇನಪ್ಪ ಅಂದ್ರೆ ನಾವು ಅವರಿಗೆ ಗೆರವು ಹಾಕ್ತೇವೆ ಅಂತ ಹೇಳುತ್ತಾ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ರಾಜ್ಯದ ಒಬ್ಬ ಧೀಮಂತ ನಾಯಕ, ಯಾಕಂದ್ರೆ ಈ ದಲಿತ ಲೀಡರ್ ಅಂದ್ರೆ ಪ್ರಿಯಾಂಕ ಖರ್ಗೆ ಒಬ್ಬರೇ ಅವ್ರ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಇದ್ದಿದ್ದಂಗೆ ಮಾತ್ರ ಅಂಥವ್ರ ಬಗ್ಗೆ ಸುಳ್ಳು ಆಪಾದನೆ ಮಾಡ್ತಿದ್ದೀರಿ. ನಿಮಗೆ ನಾವು ಮುಂದೆ ಬರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ನೀವೆಲ್ಲೇ ಬಂದರೂ ಕೂಡ ತಮಗೆ ಗೆರವು ಹಾಕ್ತೀವಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ನಾನು ಹೇಳ್ತಿದ್ದೇನೆ. ಕಾಶಿನಾಥ್ ಸೆಳಗಿ, ಜಿಲ್ಲಾ ಸಂಚಾಲಕರು, ಕಲಬುರಗಿ. ಅಭಿವೃದ್ಧಿ ಹರಿಕಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿಯನ್ನು ಸಹಿಸಲಾರದ BJP ರಾಜ್ಯದ ನಾಯಕರುಗಳು ದಂಡು ಬಂದು ಗುಲ್ಬರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಈ ರಾಜ್ಯದ ಮುಂಚೂಣಿ ನಾಯಕ, ದಲಿತರ ಧ್ವನಿಯಾಗಿರ್ತಕ್ಕಂಥ ನೆಚ್ಚಿನ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಕೇಸ್ನಲ್ಲಿ ಅವ್ರ ಹೆಸರೇ ಕೂಡ ಇಲ್ಲ, ವಿನಾಕಾರಣ ಅವರನ್ನು ಎಳೆದೆಳೆದು ತಂದು ಅವರನ್ನು ರಾಜೀನಾಮೆಗೆ ಕೇಳ್ತಾ ಇರ್ತಕ್ಕಂಥ ಇವರು ಯಾವುದು ನೈತಿಕತೆ ಇದೆ? ಇವರು ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ರೀತಿ ಮಾಡ್ತಾ ಇದ್ರೆ ಮುಂದಿನ ದಿನದಲ್ಲಿ ಪ್ರತಿ BJP ಶಾಸಕರ ಮನೆ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಮ್ಮ SC/ST ಸೆಲ್ ಮುಖಾಂತರ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡುತ್ತಾ ಈ ಮಾಧ್ಯಮ ಮುಖಾಂತರ ಎಚ್ಚರಿಸ್ತಾ ಇದ್ದೇನೆ. ರೇಣುಸಿದ್ದಪ್ಪ ಕಟ್ಟಿಮನಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.